ಹಂಗರ್ ಟೈಮ್ನ ಹೀರೋ, ಕಿಚನ್ನ ಕಿಂಗ್. ಅದೇ ನೂಡಲ್ಸ್ ಒಂದು ದಿನ ಇಂಡಿಯಾಗೆ ಶಾಕ್ ಕೊಡ್ತು. ಪ್ರತಿ ಮನೆಯಲ್ಲೂ ಇದ್ದ ನೂಡಲ್ಸ್ ಕೋಟ್ಯಂತರ ಜನರ ಡೈಲಿ ಸೊಲ್ಯೂಷನ್ ಒಂದು ದಿನ ಪೂರ್ಣ ದೇಶದಲ್ಲೇ ಕಾಣೆಯಾಗಿಬಿಟ್ಟಿತ್ತು. ಆಗ ಎಲ್ಲರ ಮೈಂಡಲ್ಲಿ ಒಂದೇ ಕ್ವಶನ್, ಮ್ಯಾಗಿಗೆ ಏನಾಯಿತು ಅಂತ. ಮ್ಯಾಗಿ ನೂಡಲ್ಸ್ ಸ್ಟಾರ್ಟ್ ಆಗಿದ್ದು ಸ್ವಿಟ್ಜರ್ಲೆಂಡ್ನ ನೆಸ್ಲೆ ಅನ್ನೋ ಕಂಪ್ನಿಯಿಂದ. ಭಾರತದಲ್ಲಿ 1983ರಲ್ಲಿ ಮೊದಲ ಬಾರಿಗೆ ಮ್ಯಾಗಿ ಲಾಂಚ್ ಆಯಿತು. ಆ ಟೈಮ್ನಲ್ಲಿ ಇಂಡಿಯಾದಲ್ಲಿ ಇನ್ಸ್ಟಂಟ್ ನೂಡಲ್ಸ್ ಅಂದ್ರೇನು ಅನ್ನೋದೇ ಜನರಿಗೆ ಐಡಿಯಾನೇ ಇರಲಿಲ್ಲ. ಆದರೆ ಮ್ಯಾಗಿ ಒಂದು ಸ್ಟ್ರಾಂಗ್ ಪ್ರಾಮಿಸ್ ಕೊಟ್ಟಿತ್ತು, 2 ಮಿನಿಟ್ಸ್ ರೆಡಿ. ಸ್ಲೋ ಆಗಿ ಮ್ಯಾಗಿ ಕಿಡ್ಸ್ನಿಂದ ಎಲ್ಡರ್ಸ್ ತನಕ ಎಲ್ಲರ ಫೇವ್ರೆಟ್ ಫುಡ್ ಆಯಿತು. ಸ್ಟೂಡೆಂಟ್ಸ್, ಆಫೀಸ್ಗೆ ಹೋಗೋ ಪೀಪಲ್, ಹೋಮ್ ಮೇಕರ್ಸ್ ಎಲ್ರಿಗೂ ಮ್ಯಾಗಿ ಈಸಿ, ಫಾಸ್ಟ್ ಮತ್ತು ಟ್ರಸ್ಟೆಡ್ ಆಪ್ಷನ್ ಆಯಿತು. ಆದರೆ 2015ನಲ್ಲಿ ಒಂದು ದೊಡ್ಡ ಆಘಾತ ಆಗಿತ್ತು. ಪರೀಕ್ಷಾ ವರದಿಗಳಲ್ಲಿ ನಿಗದಿತ ಮಿತಿಗಿಂತ ಹೆಚ್ಚು ಲೀಡ್ ಇದೆ ಅಂತ ಹೇಳಲಾಗಿತ್ತು. MSG ಬಗ್ಗೆ ನಿಗದಿತ ಮಾಹಿತಿ ನೀಡಿಲ್ಲ ಅನ್ನೋ ಆರೋಪವೂ ಬಂತು. ಕೆಲವು ರಾಜ್ಯಗಳಲ್ಲಿ ನಿಷೇಧ ಆಗಿತ್ತು. ನಂತರ 2015 ಜೂನ್ 5ರಂದು ಸಂಪೂರ್ಣ ಭಾರತದಲ್ಲಿ ಮ್ಯಾಗಿಗೆ ಬ್ಯಾನ್ ಆಗಿತ್ತು. ಅಂಗಡಿಗಳಿಂದ ಮ್ಯಾಗಿ ಮಾಯ ಆಗಿತ್ತು, ಫ್ಯಾಕ್ಟರಿಗಳು ಬಂದಾಗಿತ್ತು. ವರ್ಷಗಳಿಂದ ನಂಬರ್ 1 ಆಗಿದ್ದ ಬ್ರ್ಯಾಂಡ್ ಒಂದೇ ಕ್ಷಣದಲ್ಲಿ ಶೂನ್ಯಕ್ಕೆ ಬಿದ್ದಂಗಾಯಿತು. ಎಲ್ಲರೂ ಅಂದ್ಕೊಂಡ್ರು ಮ್ಯಾಗಿ ಸ್ಟೋರಿ ಇಷ್ಟೇನಾ? ಆದರೆ ಇಲ್ಲಿಂದಲೇ ರಿಯಲ್ ಫೈಟ್ ಸ್ಟಾರ್ಟ್ ಆಯಿತು. ನೆಸ್ಲೆ ಮತ್ತೆ ಟೆಸ್ಟ್ ಮಾಡಿಸ್ತು, ಕ್ವಾಲಿಟಿ ಮೇಲೆ ಫುಲ್ ಫೋಕಸ್ ಮಾಡಿತು, ಎಲ್ಲ ಸೇಫ್ಟಿ ರೂಲ್ಸ್ ಪ್ರಾಪರಾಗಿ ಫಾಲೋ ಮಾಡ್ತು. ಫೈನಲಿ ಅಕ್ಟೋಬರ್ 2015ರಲ್ಲಿ ಮ್ಯಾಗಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ತು. ಇಂದು ಕೂಡ ಪ್ರತಿ ಕಿರಾಣಾ ಶಾಪ್ನಲ್ಲಿ, ಸೂಪರ್ ಮಾರ್ಕೆಟ್ನಲ್ಲಿ ಮತ್ತು ಆಲ್ಮೋಸ್ಟ್ ಪ್ರತಿಯೊಂದು ಕಿಚನ್ನಲ್ಲಿ ಮ್ಯಾಗಿ ಇದೆ. ಮ್ಯಾಗಿ 2 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಆದರೆ ಟ್ರಸ್ಟ್ ಬಿಲ್ಡ್ ಆಗೋಕ್ಕೆ ವರ್ಷಗಳೇ ಬೇಕು. ಈ ಸ್ಟೋರಿಯ ಲೆಸನ್ ಸಿಂಪಲ್ ಆಗಿದೆ, ಬೀಳೋದು ಪ್ರಾಬ್ಲಮ್ ಅಲ್ಲ, ಆದರೆ ಗಿವ್ ಅಪ್ ಮಾಡೋದೇ ನಿಜವಾದ ಫೇಲ್ಯೂರ್. ಅದೇ ರೀತಿ ನಮ್ಮ ಲೈಫಲ್ಲೂ ಕೂಡ ಸೋಲು ಒಂದು ಸವಾಲು, ಅದನ್ನು ಒಪ್ಪಿಕೊಳ್ಳಿ. ಅದರಲ್ಲಿ ಏನು ತಪ್ಪಾಗಿದೆ ಅನ್ನೋದನ್ನು ನೋಡಿ ತಿದ್ದುಕೊಳ್ಳಿ. ಗೆಲುವು ಸಿಗುವವರೆಗೂ ಆರಾಮ ನಿದ್ರೆ ಬಗ್ಗೆ ಯೋಚಿಸಬೇಡಿ. ಹೋರಾಟ ಬಿಟ್ಟು ಓಡಬೇಡಿ. ಪ್ರಯತ್ನವಿಲ್ಲದೆ ಜಯ ಸಿಗಲ್ಲ. ಪ್ರಯತ್ನ ಮಾಡುವವನು ಎಂದಿಗೂ ಸೋಲೋದಿಲ್ಲ.